ಫೈಂಡ್ ದ ಡಿರೈವೇಟಿವ್ ಆಫ್ ಒಂದು ಫಂಕ್ಷನ್ ಇಂಟು ಮತ್ತೊಂದು ಫಂಕ್ಷನ್. ಸೊ ಇಲ್ಲೇನು ಉಪಯೋಗಿಸ್ಬೇಕು, ನಾನೇನು ಉಪಯೋಗಿಸ್ತೀನಿ, ಹೌದು ಪ್ರಾಡಕ್ಟ್ ರೂಲ್ ಉಪಯೋಗಿಸ್ತೀನಿ. ಆದರೆ ನೀವು ಯು ಕ್ಯಾನ್ ಟೇಕ್ ದ ಪ್ರಾಡಕ್ಟ್ ಆ್ಯಂಡ್ ದೆನ್ ಡಿಫ್ರೆನ್ಷಿಯೇಟ್. ಸೊ ಈ ರೀತಿಯಲ್ಲಿ ಮಾಡ್ಬೋದು ನೀವು. ಇಲ್ಲ ಅಂತ ಹೇಳಿದ್ರೆ ಎರಡನೇ ರೀತಿ ಅಂತ ಹೇಳಿದ್ರೆ ಯೂಸ್ ಪ್ರಾಡಕ್ಟ್ ರೂಲ್. ಸರಿನಾ? ಸೊ ನಾನಿಲ್ಲಂತೂ ಪ್ರಾಡಕ್ಟ್ ರೂಲೇ ಉಪಯೋಗಿಸೋದು, ಯಾಕಂತ ಹೇಳಿದ್ರೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಮುಖ್ಯ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x³ ಪ್ಲಸ್ 3x ಮೈನಸ್ 1 ಇಂಟು ಎಕ್ಸ್ ಮೈನಸ್ 1. ಸೊ ಇಲ್ಲಿ ನಾವು ಲೆಟ್ ಯು ಬಿ ಈಕ್ವಲ್ ಟು 5x³ ಪ್ಲಸ್ 3x ಮೈನಸ್ 1 ಅಂತ ತೊಗೊಳೋಣ, ಆ್ಯಂಡ್ ವಿ ಬಿ ಈಕ್ವಲ್ ಟು ಎಕ್ಸ್ ಮೈನಸ್ 1 ತೊಗೊಳೋಣ. ಸರಿನಾ? ಇವಾಗ ಎಫ್ ಪ್ರೈಮ್ ಆಫ್ ಎಕ್ಸ್ ದಟ್ ಈಸ್ ಯು ವಿ ಪ್ರೈಮ್ ದಟ್ ಈಸ್ ಯು ಪ್ರೈಮ್ ವಿ ಪ್ಲಸ್ ವಿ ಪ್ರೈಮ್ ಯು ಇದು ಬರುತ್ತೆ. ಸೊ ಮುಂದಿಂದು ಯು ಪ್ರೈಮ್ ಕಂಡುಹಿಡಬೇಕಾಗುತ್ತೆ. ಸೊ 5 ಇಂಟು 3 ಇಂಟು ಎಕ್ಸ್ ಟು ದ ಪವರ್ ಆಫ್ 3 ಮೈನಸ್ 1. ಸೊ ಮೊದಲಿದಾಗಿ ಫಾರ್ಮುಲಾ ಲಿಸ್ಟ್ ಮಾಡಿಬಿಡ್ತೀನಿ. ಯಾವ ಫಾರ್ಮುಲಾ ಉಪಯೋಗಿಸಿದ್ದೀವಿ ಇಲ್ಲಿ? ಎಕ್ಸ್ ಟು ದ ಪವರ್ ಆಫ್ ಎನ್ ಡಿರೈವೇಟಿವ್ ಉಪಯೋಗಿಸಿದ್ದೀವಿ, ವಿಚ್ ಇಸ್ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಸೊ ದಟ್ ವುಡ್ ಬಿ ಯು ಪ್ರೈಮ್. ನೆಕ್ಸ್ಟು ಇಂಟು ಅಲ್ಲ ಪ್ಲಸ್ 3 ಇಂಟು 1 ಇಂಟು ಎಕ್ಸ್ ಟು ದ ಪವರ್ ಆಫ್ 1 ಮೈನಸ್ 1 ಮೈನಸ್ 0. ಡಿರೈವೇಟಿವ್ ಆಫ್ ಅ ಕಾನ್ಸ್ಟೆಂಟ್ ಇಸ್ 0. ಸೊ ಇದು ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಂಡು 15x² ಪ್ಲಸ್ 3 ಇಂಟು ಎಕ್ಸ್ ಟು ದ ಪವರ್ ಆಫ್ 0 ದಟ್ ಈಸ್ 3. ಸೊ ಇದು ನಿಮ್ಮ ಯು ಪ್ರೈಮ್ ಆಗುತ್ತೆ. ನೆಕ್ಸ್ಟು ವಿ ಪ್ರೈಮ್. ಸೊ ವಿ ಪ್ರೈಮ್ ಇಸ್ 1 ಇಂಟು ಎಕ್ಸ್ ಟು ದ ಪವರ್ ಆಫ್ 1 ಮೈನಸ್ 1 ದಟ್ ಈಸ್ 1 ಇಂಟು 1. ಸೊ ಇದು 1 ಬರುತ್ತಿದ್ದು ಅಲ್ವಾ? ಸೊ ಮತ್ತು ಮುಂದೆ ಕೊನೆಯದಾಗಿ ಉತ್ತರ ಎಫ್ ಆಫ್ ಎಫ್ ಡಿರೈವೇಟಿವ್ ಆಫ್ ಎಫ್ ಇಸ್ ಈಕ್ವಲ್ ಟು ಯು ಪ್ರೈಮ್ ದಟ್ ಈಸ್ 15x² ಪ್ಲಸ್ 3 ಇಂಟು ವಿ ಅದೆಷ್ಟು ಎಕ್ಸ್ ಮೈನಸ್ 1 ಪ್ಲಸ್ ಇಲ್ಲಿ ಬರೀತೀನಿ ವಿ ಪ್ರೈಮ್ ಇಂಟು 5x³ ಪ್ಲಸ್ 3x ಮೈನಸ್ 1. ಸರಿನಾ? ಸೊ ಇವಾಗ ಮತ್ತು ಮುಂದೆ ಇವೆರಡು ಎಲ್ಲ ಮಲ್ಟಿಪ್ಲೈ ಮಾಡ್ಕೊಬೇಕು. 15 ಇಂಟು ಅದು, ಸೊ 15x³ ಆಗುತ್ತೆ, ಮತ್ತು ಮೈನಸ್ 15x² ಪ್ಲಸ್ 3x ಮೈನಸ್ 3 ಪ್ಲಸ್ 5x³ ಪ್ಲಸ್ 3x ಮೈನಸ್ 1 ಅಲ್ವಾ? ಸೊ ಬೇಸಿಕಲಿ ಇವೆರಡನ್ನ ಆ್ಯಡ್ ಮಾಡ್ಕೊಬೇಕು. ಸೊ ಲೈಕ್ ಟರ್ಮ್ಸನ್ನ ಆ್ಯಡ್ ಮಾಡ್ಕೊಳ್ಳಿ. 20x³ ಬರ್ತಾಯಿದೆ ಇಲ್ಲಿ, ಇದ್ರ ಜೊತೆ ಏನಿಲ್ಲ ಮೈನಸ್ 5x², ನೆಕ್ಸ್ಟ್ ಇವೆರಡು ಪ್ಲಸ್ 6x, ಕೊನೆಯದಾಗಿ ಮೈನಸ್ 4. ಸೊ ಇದು ನಿಮ್ಮ ಉತ್ತರ.